ನಮಸ್ಕಾರ ಸ್ನೇಹಿತರೆ, ನೀವು ಶುಗರ್ ಪೇಷಂಟ್ ಆಗಿದ್ದರೆ ನಿಮಗೆ ಚಹಾ ಕುಡಿಯುವುದು ತುಂಬ ಇಷ್ಟವಾಗುತ್ತಿದ್ದರೆ, ಶುಗರ್ ಜಾಸ್ತಿಯಾಗುತ್ತದೆ ಎಂದು ನೀವು ಚಹಾವನ್ನು ಮನಸ್ಫೂರ್ತಿಯಾಗಿ ಕುಡಿಯಲು ಸಾಧ್ಯವಾಗದಿದ್ದರೆ, ಅದಕ್ಕಾಗಿ ಸ್ನೇಹಿತರೆ ಇಂದು ನಾವು ಒಂದು ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನೀವು ಶುಗರ್ ಪೇಷಂಟ್ ಆಗಿದ್ದರೂ ಕೂಡ ಸಿಹಿಯಾದ ಚಹಾವನ್ನು ಕುಡಿದು ಅದರ ಸ್ವಾದವನ್ನು ನೀವು ಆನಂದದಿಂದ ಅನುಭವಿಸಬಹುದು. ನೀವು ಆಶ್ಚರ್ಯಪಡುತ್ತಿರಬಹುದು ಹಾಗೂ ಗಾಬರಿಯಾಗಬಹುದು, ಸಿಹಿಯಾದ ಚಹಾ ಕುಡಿದರೂ ಕೂಡ ಶುಗರ್ ಹೆಚ್ಚಾಗುವುದಿಲ್ಲವೇ ಎಂದು. ಆದರೆ ಈ ರೀತಿಯ ಚಹಾವನ್ನು ನೀವು ಕುಡಿಯುವುದರಿಂದ ನಿಮ್ಮ ಬ್ಲಡ್ ಶುಗರ್ ಹೆಚ್ಚಾಗುವುದಿಲ್ಲ, ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ನಲ್ಲಿರುತ್ತದೆ. ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು, ಚಹಾ ಎನ್ನುವುದು ಅನಾರೋಗ್ಯಕರ ವಸ್ತುವಾಗಿದೆ, ಇದರಿಂದ ಸಾಕಷ್ಟು ಅನಾರೋಗ್ಯ ಉಂಟಾಗುತ್ತದೆ ಎಂದು ಡಾಕ್ಟರ್ ಚಹಾವನ್ನು ತ್ಯಜಿಸಲು ಹೇಳುತ್ತಾರೆ. ಆದರೆ ನೀವು ಚಿಂತೆ ಮಾಡಬೇಡಿ, ನಾವು ಹೇಳಿದ ಹಾಗೆ ನೀವು ಚಹಾವನ್ನು ಕುಡಿದರೆ, ನಾವು ಹೇಳಿದ ಪ್ರಮಾಣದಲ್ಲಿ ನೀವು ಚಹಾವನ್ನು ಕುಡಿದರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಹೌದು ಸ್ನೇಹಿತರೆ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡುತ್ತಾರೆ ಚಹಾವನ್ನು ಕುಡಿಯಬೇಡಿ, ಇಂದಿನಿಂದಲೇ ನಿಲ್ಲಿಸಿ ಎಂದು. ಇನ್ನು ಶುಗರ್ ಪೇಷಂಟ್ಗಳಿಗೆ ಚಹಾವನ್ನು ಕುಡಿಯಲೇಬೇಡಿ ಎಂದು ಡಾಕ್ಟರ್ ಸಜೆಸ್ಟ್ ಮಾಡುತ್ತಾರೆ. ಚಹಾ ಕುಡಿಯಬೇಕು ಎನಿಸಿದರೆ ಸಕ್ಕರೆ ಇಲ್ಲದ ಚಹಾವನ್ನು ಕುಡಿಯಿರಿ ಎಂದು ಸಜೆಸ್ಟ್ ಮಾಡುತ್ತಾರೆ. ಆದರೆ ಒಂದು ಸಿಹಿ ಸುದ್ದಿ ಏನೆಂದರೆ, ನೀವು ಬೇರೆ ರೀತಿಯಲ್ಲಿ ಬೇರೆ ವಿಧಾನದಲ್ಲಿ ಚಹಾವನ್ನು ಕುಡಿಯಬಹುದು, ಅದರ ಸ್ವಾದವನ್ನು ಅನುಭವಿಸಬಹುದು. ನಾವು ಹೇಳಿದ ರೀತಿ ನೀವು ಚಹಾವನ್ನು ಕುಡಿದರೆ ನಿಮ್ಮ ಬ್ಲಡ್ ಶುಗರ್ ಎಂದಿಗೂ ಹೆಚ್ಚಾಗುವುದಿಲ್ಲ, ನಿಯಂತ್ರಣದಲ್ಲಿರುತ್ತದೆ. ಆದರೆ ಸಾಕಷ್ಟು ಜನ ಇದು ತುಂಬ ಕೆಟ್ಟ ಅಭ್ಯಾಸ, ಕೆಟ್ಟ ವಸ್ತು, ಇದನ್ನು ಸೇವಿಸುವುದನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾರೆ. ಅದೇ ರೀತಿ ನೋಡಿದರೆ ನಾವು ಚಪಾತಿಯನ್ನು ಸೇವಿಸಬಾರದು, ಏಕೆಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತದೆ. ಅನ್ನವನ್ನು ಸೇವಿಸುವುದನ್ನು ಬಿಟ್ಟು ಬಿಡಿ, ಏಕೆಂದರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಹೊರಗಡೆ ತಿನ್ನುವ ಫಾಸ್ಟ್ ಫುಡ್ ಹಾಗೂ ಕರಿದ ಆಹಾರ ಪದಾರ್ಥಗಳನ್ನು ನೀವು ಸೇವಿಸುವುದನ್ನು ಬಿಟ್ಟು ಬಿಡಬೇಕು. ನೀವು ಶುಗರ್ ಪೇಷಂಟ್ಗಳಾಗಿದ್ದರೆ ನೀವು ಚಹಾ ಕುಡಿಯುವುದನ್ನು ಬಿಟ್ಟು ಈ ಎಲ್ಲ ಆಹಾರ ಪದಾರ್ಥಗಳನ್ನು ಮನಸ್ಸು ಇಚ್ಛೆ ತಿನ್ನುತ್ತೀರಿ. ಇದರಿಂದ ನಿಮ್ಮ ಆರೋಗ್ಯ ಹದಗೆಡುವುದಿಲ್ಲವೇ? ಇವುಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿಯಾಗುತ್ತದೆ. ಇದರಿಂದಲೂ ಕೂಡ ನಿಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ. ನಾವು ಮೊದಲನೆಯದಾಗಿ ಹೇಳುವುದು ಏನೆಂದರೆ, ಚಹಾ ಒಳ್ಳೆಯದ ಅಥವಾ ಕೆಟ್ಟದ? ನಾವು ಮೊದಲು ಅದನ್ನು ತಿಳಿದುಕೊಳ್ಳೋಣ. ಚಹಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತದೆ. ಅದರ ಗುಣ ಉಷ್ಣ ಪ್ರಕೃತಿಯಾಗಿರುತ್ತದೆ. ಇದೇನು ಅಷ್ಟೊಂದು ಉಷ್ಣವಾಗಿರುವುದಿಲ್ಲ. ಕೆಲವೊಂದಿಷ್ಟು ಜನ ಜಾಸ್ತಿ ಪ್ರಮಾಣದಲ್ಲಿ, ಲಿಮಿಟ್ಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಚಹಾವನ್ನು ಸೇವಿಸುತ್ತಾರೆ. ಅಂಥವರಿಗೆ ಗ್ಯಾಸ್, ಅಸಿಡಿಟಿ ಉಂಟಾಗುತ್ತದೆ. ಯಾವುದೇ ಆಹಾರ ಪದಾರ್ಥವಾಗಲಿ ಅತಿಯಾಗಿ ಸೇವಿಸಿದರೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಚಹಾ ಕೂಡ. ಚಹಾವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಹಸುವಿನ ಹಾಲಿನಿಂದ. ಹಾಗಾದರೆ ಹಸುವಿನ ಹಾಲು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲವೇ? ಯಾವುದೇ ವಸ್ತುವನ್ನಾಗಲಿ ಅತಿಯಾಗಿ ಸೇವಿಸಬಾರದು, ಸೇವಿಸದೆಯೂ ಇರಬಾರದು. ಇದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಆಹಾರವನ್ನು ಸೇವಿಸಿದ ತಕ್ಷಣ ಚಹಾವನ್ನು ಕುಡಿಯುವುದು, ತಂಪಾದ ಪಾನೀಯಗಳನ್ನು ಸೇವಿಸುವುದು, ಇದರಿಂದಲೂ ಕೂಡ ಗ್ಯಾಸ್ಟ್ರಿಕ್ ಸಂಭವಿಸುತ್ತದೆ. ಆಹಾರ ಪದಾರ್ಥಗಳನ್ನು ಸೇವಿಸಿದ ನಂತರ ಒಂದೇ ಕಡೆಯಲ್ಲಿ ಕುಳಿತು ಯಾವುದೇ ಆಕ್ಟಿವಿಟಿ ಮಾಡದಿದ್ದರೂ ಕೂಡ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದಲೂ ಕೂಡ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಕೇವಲ ಚಹಾವನ್ನು ಕುಡಿಯುವುದರಿಂದ ಅಸಿಡಿಟಿ ಉಂಟಾಗುವುದಿಲ್ಲ. ಅಸಿಡಿಟಿ ಉಂಟಾಗುತ್ತದೆ ಎಂದು ಚಹಾ ಕುಡಿಯುವುದನ್ನು ಬಿಟ್ಟರೆ ಅದು ನಿಮ್ಮ ತಪ್ಪು. ಚಹಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತದೆ. ಇದು ನಮ್ಮ ದೇಹದಲ್ಲಿನ ಫ್ರೀ ರಾಡಿಕಲ್ಸ್ ರಿಲೀಸ್ನಿಂದ ಮುಕ್ತಗೊಳಿಸುತ್ತದೆ. ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ರೀ ರಾಡಿಕಲ್ಸ್ ಇರುವುದರಿಂದ ಒಳ್ಳೆಯ ಅಂದರೆ ಆರೋಗ್ಯವಾದ ಸೆಲ್ಸ್ಗಳನ್ನು ಅದು ಡ್ಯಾಮೇಜ್ ಮಾಡುತ್ತದೆ. ಇದರಿಂದಾಗಿ ನಮ್ಮ ದೇಹ ಅನಾರೋಗ್ಯಕ್ಕೆ ತುತ್ತಾಗುತ್ತದೆ. ಇವುಗಳಿಂದಾಗಿ ನಮ್ಮ ದೇಹದಲ್ಲಿ ಟ್ಯೂಮರ್ ಬೆಳೆಯಲು ಶುರುವಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದ ಭಾಗಗಳನ್ನು ಇವು ಹಾಳು ಮಾಡುತ್ತದೆ. ದೇಹದಲ್ಲಿ ಕೆಲವೊಂದಿಷ್ಟು ಗಂಟುಗಳಾಗುತ್ತದೆ. ಇವುಗಳು ಕ್ಯಾನ್ಸರ್ ಆಗಿ ಬದಲಾಗಲು ಶುರುವಾಗುತ್ತದೆ.
ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ನಮ್ಮ ದೇಹದಲ್ಲಿರುವ ಫ್ರೀ ರಾಡಿಕಲ್ಸನ್ನು ನಿರ್ಮೂಲನೆ ಮಾಡಬೇಕು. ನಿಮ್ಮ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಂಡರೆ ನಿಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳ ಅವಶ್ಯಕತೆ ಇರುತ್ತದೆ ಹಾಗೂ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ನೀವು ಸೇವಿಸಬೇಕು. ಆಕ್ಸಿಡೆಂಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಹಸಿರು ತರಕಾರಿಗಳಲ್ಲಿ ಸಿಗುತ್ತದೆ. ನೀವು ಹೆಚ್ಚಾಗಿ ಹಸಿರು ತರಕಾರಿಗಳನ್ನು ಸೇವಿಸಬೇಕು. ನೀವು ಚಹಾವನ್ನು ಕುಡಿಯುವುದಾದರೆ ಬ್ಲ್ಯಾಕ್ ಮಾಡಿಕೊಂಡು ಅದರಲ್ಲಿ ಸಕ್ಕರೆಯನ್ನು ಹಾಕದೆ ನೀವು ಸೇವಿಸಬಹುದು. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳು ಇರುತ್ತದೆ. ಚಹಾದ ಪ್ರಕೃತಿ ಉಷ್ಣವಾಗಿರುವುದರಿಂದ ನಮ್ಮ ದೇಹದಲ್ಲಿರುವ ಕಫವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಆಸ್ತಮದಿಂದ ಬಳಲುತ್ತಿರುವವರಿಗೆ ಹಾಗೂ ಉಸಿರಾಟದ ಸಮಸ್ಯೆ ಇರುವವರಿಗೂ ಕೂಡ ಚಹಾ ಉತ್ತಮವಾದ ಪಾನೀಯವಾಗಿದೆ. ಇದು ಬಿಸಿಯಾಗಿರುವ ಕಾರಣ ಉಷ್ಣ ಪ್ರಕೃತಿಯಾಗಿರುವುದರಿಂದ ನಮ್ಮ ದೇಹದಲ್ಲಿರುವ ಸೆಲ್ಸ್ಗಳ ಪ್ರಮಾಣವನ್ನು ವಿಶಾಲವಾಗಿ ಮಾಡುತ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವ ವ್ಯಕ್ತಿಗಳಿಗೆ ಚಹಾ ಉತ್ತಮವಾದ ಪಾನೀಯವಾಗಿದೆ. ಇವರು ತಂಪಾದ ಪದಾರ್ಥಗಳನ್ನು ಸೇವಿಸುವುದರಿಂದ ಇವರ ದೇಹದಲ್ಲಿರುವ ರಕ್ತ ಗಡುಸಾಗಿರುತ್ತದೆ. ಈ ಚಹಾ ಕುಡಿದ ಮೇಲೆ ರಕ್ತ ತೆಳುವಾಗುತ್ತದೆ. ಕೆಲವೊಂದಿಷ್ಟು ಜನ ಹೇಳುತ್ತಾರೆ ಚಹಾ ಕುಡಿಯುವುದರಿಂದ BP ಹೆಚ್ಚಾಗುತ್ತದೆ ಎಂದು. ಆದರೆ ಅದೆಲ್ಲ ಸುಳ್ಳು. ಅದರಲ್ಲಿ ಅಷ್ಟೊಂದು ಉಷ್ಣ ಪ್ರಕೃತಿ ಇರುವುದಿಲ್ಲ. ಕೆಲವೊಂದಿಷ್ಟು ಜನ BP ಹೆಚ್ಚಾಗುವ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ. ಇದರಿಂದಾಗಿ ಅವರ BP ಹೆಚ್ಚಾಗಿರುತ್ತದೆ. ಅದಕ್ಕೆ ಚಹಾ ಕಾರಣವಲ್ಲ. ಚಹಾವನ್ನು ಪ್ರತಿದಿನ 7ರಿಂದ 8 ಕಪ್ ಕುಡಿದರೆ ಅದರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಪ್ರತಿದಿನ 2 ಕಪ್ ಟೀ ಕುಡಿಯುವುದರಿಂದ ಯಾವುದೇ ಹಾನಿಯಾಗುವುದಿಲ್ಲ. ಅದು ಔಷಧಿಯಾಗಿ ಕೆಲಸ ಮಾಡುತ್ತದೆ. ನಿಮ್ಮ ವಾತ ಪಿತ್ತ ಕಫವನ್ನು ಇದು ಬ್ಯಾಲೆನ್ಸ್ ಮಾಡುತ್ತದೆ. ಹಾಗಾದರೆ ಶುಗರ್ ಪೇಷಂಟ್ಗಳು ಯಾವ ರೀತಿ ಚಹಾ ಕುಡಿಯಬೇಕು, ಯಾವ ರೀತಿ ಸಿಹಿಯಾದ ಚಹಾವನ್ನು ಅವರು ಅನುಭವಿಸಬಹುದು ಎಂದರೆ, ನೀವು ಪ್ರತಿದಿನ ಚಹಾ ಮಾಡುವಾಗ ನೀರಿಗೆ ಸ್ವಲ್ಪ ಚಹಾ ಪುಡಿಯನ್ನು ಹಾಕಿ ಸಕ್ಕರೆಯನ್ನು ಹಾಕಿ ನಂತರ ಹಾಲನ್ನು ಹಾಕಿ ಚಹಾವನ್ನು ಮಾಡುತ್ತೀರಿ. ಆದರೆ ನೀವು ಹಾಲನ್ನು ಬೇರೆಯಾಗಿ ಕಾಯಿಸಬೇಕು. ಅದರಲ್ಲಿರುವ ಕೆನೆಯನ್ನು ತೆಗೆಯಬಾರದು. ಆ ಹಾಲನ್ನು ನೀವು ಚಹಾ ಮಾಡಲು ಉಪಯೋಗಿಸಬೇಕು. ಇದರಿಂದ ಏನು ಲಾಭವೆಂದರೆ, ಈ ಹಾಲಿಗೆ ನೀವು ಸಕ್ಕರೆಯನ್ನು ಬೆರೆಸಿದರೆ ಈ ಹಾಲು ನಿಮ್ಮ ಸಕ್ಕರೆಯ ಪ್ರಮಾಣವನ್ನು ಹೆಚ್ಚು ಮಾಡುವುದಿಲ್ಲ. ಏಕೆಂದರೆ ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತದೆ. ಸಕ್ಕರೆಯ ಅಂಶವನ್ನು ಹೆಚ್ಚಿಗೆ ಮಾಡುವುದಿಲ್ಲ. ನೀವು ಈ ಚಹಾವನ್ನು ಕುಡಿಯುವುದರಿಂದ ನಿಮ್ಮ ಶುಗರ್ ಲೆವೆಲ್ ಕೂಡ ಹೆಚ್ಚಾಗುವುದಿಲ್ಲ. ನಿಮ್ಮ ಇನ್ಸುಲಿನ್ ಮಟ್ಟ ಸಮ ಪ್ರಮಾಣದಲ್ಲಿರುತ್ತದೆ. ಆದ್ದರಿಂದ ನೀವು ಚಹಾ ಮಾಡುವಾಗ ನೀರಿಗೆ ಸ್ವಲ್ಪ ಚಹಾ ಪುಡಿಯನ್ನು ಹಾಕಿ ನಂತರ ಬೇರೆಯಾಗಿ ಕಾಯಿಸಿಕೊಂಡ ಹಾಲಿನಲ್ಲಿರುವ ಕೆನೆಯನ್ನು ತೆಗೆಯದೆ ಆ ಹಾಲನ್ನು ನೀವು ಚಹಾದಲ್ಲಿ ಸೇರಿಸಿ. ನಂತರ ನೀವು ಅದಕ್ಕೆ 1 ಗ್ರಾಂ ಅಥವಾ 2 ಗ್ರಾಂನಷ್ಟು ಮಾತ್ರ ಸಕ್ಕರೆಯನ್ನು ಸೇರಿಸಿ. ಇದಕ್ಕಿಂತ ಜಾಸ್ತಿ ಸಕ್ಕರೆಯನ್ನು ಸೇರಿಸಬಾರದು. ಚಹಾದಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳಿಗೆ ಈ ಪ್ರಮಾಣ ಸರಿ ಹೋಗುತ್ತದೆ. ಈ ಚಹಾವನ್ನು ನೀವು ಕುಡಿಯಬಹುದು. ನಿಮ್ಮ ನಾಲಿಗೆಗೆ ಸ್ವಲ್ಪ ಸಿಹಿ ಸ್ವಾದ ಸಿಕ್ಕರೆ ಸಾಕು. ಇದು ನಿಮ್ಮ ಶುಗರನ್ನು ಹೆಚ್ಚಿಗೆ ಮಾಡುವುದಿಲ್ಲ. ಖಾಲಿ ಹೊಟ್ಟೆಯಲ್ಲಿ ನೀವು ಚಹಾವನ್ನು ಕುಡಿಯಬೇಕು ಎಂದರೆ ಮೊದಲು 4ರಿಂದ 5 ನೆನೆಸಿದ ಬಾದಾಮಿ, 1 ಅಕ್ರೋಟನ್ನು ಇದನ್ನು ಸೇವಿಸಿದ ನಂತರ ನೀವು ಚಹಾ ಕುಡಿಯಬಹುದು. ಆದರೆ ಹಾಲಿನಲ್ಲಿರುವ ಕೆನೆಯನ್ನು ಮಾತ್ರ ತೆಗೆಯಬೇಡಿ. ಇದು ನಿಮ್ಮ ಶುಗರ್ ಲೆವೆಲನ್ನು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಒಳ್ಳೆಯ ಕೊಬ್ಬು ಎಂದರೆ ಗುಡ್ ಫ್ಯಾಟ್, ತುಪ್ಪ, ಬೆಣ್ಣೆ ಈ ರೀತಿ ನೀವು ಸೇವಿಸಿದ ಮೇಲೆ ಈ ರೀತಿ ಸಿಹಿಯಾದ ಪದಾರ್ಥಗಳನ್ನು ಸೇವಿಸಿದರೂ ಕೂಡ ನಿಮ್ಮ ಶುಗರ್ ಲೆವೆಲ್ ಹೆಚ್ಚಾಗುವುದಿಲ್ಲ. ಏಕೆಂದರೆ ಇವುಗಳು ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತದೆ. ಕೆಲವೊಂದಿಷ್ಟು ಜನ ನಾವು ಪ್ರಾಣಿಗಳ ಹಾಲನ್ನು ತೆಗೆದುಕೊಳ್ಳುವುದನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಬಿಟ್ಟಿದ್ದೇವೆ. ಆಗ ಏನು ಮಾಡಬೇಕೆಂದರೆ, ಬ್ಲ್ಯಾಕ್ ಟೀ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣನ್ನು ಬೆರೆಸಿ, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುವುದರಿಂದ ಇದು ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿ ಇಡುತ್ತದೆ. ಹೆಚ್ಚಿಗೆ ಮಾಡುವುದಿಲ್ಲ. ಒಳ್ಳೆಯ ಫ್ಯಾಟ್ ಇರುವ ಹಾಲನ್ನು ಸೇವಿಸುವುದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ನಿಮ್ಮ ಶುಗರ್ ಲೆವೆಲನ್ನು ಜಾಸ್ತಿ ಮಾಡುವುದಿಲ್ಲ. ಸ್ನೇಹಿತರೆ, ಇನ್ನು ಮುಂದೆ ಚಹಾ ಕುಡಿಯುವುದರಿಂದ ಶುಗರ್ ಹೆಚ್ಚಾಗುತ್ತದೆ ಎನ್ನುವ ಚಿಂತೆಯನ್ನು ಬಿಡಿ. ಮನಸ್ಫೂರ್ತಿಯಾಗಿ ಸಿಹಿಯಾದ ಸ್ವಾದವನ್ನು ಅನುಭವಿಸಿ ಚಹಾವನ್ನು ಕುಡಿಯಿರಿ. ಹಾಗೆಂದು ಮಿತಿಮೀರಿ ಕುಡಿಯಬಾರದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ ಇದೆ. ಆರೋಗ್ಯವೇ ಭಾಗ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.